ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸರ್ ಬನ್ನಿ, ಮನೆ ಬನ್ನಿ. ಇವ್ರಿಗೆಲ್ಲ ಕರೆದ್ರೆ ಆಗಲ್ಲ, ರಾಜ ಮರ್ಯಾದೆ ಕೊಡ್ಬೇಕು. ಮ್ಯೂಸಿಕ್. ಇದೇನಪ್ಪ ಸ್ಪಾಟು? ಹೌದು ಸರ್. ನೀನೇನಪ್ಪ ಮದುಮಗ ಸಂತಿಗೆ ಬಂದಂಗೆ ಮಂದಿಯಲ್ಲೋ, ಹಳೆ ಡ್ರೆಸ್ ಹಾಕೊಂಡು ಹೋಗಿ ಹೊಸ ಡ್ರೆಸ್ ಹಾಕೊಂಬಾ. ಇಲ್ಲ ಸರ್, ಇವ್ರು ನನ್ನ ಯಜಮಾನ್ರು. ಫೋಟೋ ತೆಗಿಬೇಕಾಗಿರೋದು ನಮ್ಮ ಅಣ್ಣಂದು. ಫೋಟೋಗ್ರಾಫರ್ ಏನಾ ಸರ್ ನೀವು? ಯಾಕಪ್ಪ ತಮ್ಮ ಹಂಗೆ ಕೇಳ್ತಿ? ಕಾಣ್ಸಂಗಿಲ್ಲ 2 ದೊಡ್ಡ ಫ್ರೇಮ್ ಸುತ್ತ 7 ಹಳ್ಳಿಯಾಗ ನಾವು ಫೋಟೋಗ್ರಾಫರು. ಸರ್ ನಿಮ್ ಒಂದ್ ಕಣ್ಣೇನೋ ಪ್ರಾಬ್ಲಮ್ ಇದೆ, ಫೋಟೋ ಸರಿಯಾಗಿ ತೆಗಿಯಕ್ಕಾಗತ್ತಾ? ಯಾಕಪ್ಪ ತಮ್ಮ, ಕಣ್ಣಿಗೆ ಏನಾರ ಆಗ್ಲಿ ಕ್ಯಾಮ್ರಾ ಎಷ್ಟು ಕಣ್ಲೆ ತೆಗಿತಾರ? 2 ಕಣ್ಲೆ ತೆಗಿತಾರೋ 1 ಕಣ್ಲೆ ತೆಗಿತಾರೋ? ಕ್ಯಾಮ್ರಾದಾಗ ಫೋಟೋ ತೆಗಿಯಾಕ 2 ಕಣ್ಣು ಹಾಕ್ಬೇಕು, 1 ಕಣ್ಣು ಸಾಕಂಗಿಲ್ಲನೆ? ನೀವು ಮೊಬೈಲ್ ಕಾಲ್ದವ್ರು, ನಿಮಗೆಲ್ಲ ಗೊತ್ತಾಗ್ತದ? ಸರ್ ಎಲ್ಲ ವ್ಯವಸ್ಥೆ ಆಗಿದೆ, ಫೋಟೋ ಒಂದು ಚೆನ್ನಾಗಿ ತೆಗ್ದ್ರೆ ಸಾಕು. ಅದ್ರಾಗ ನಾ ಮಾಸ್ಟರ್ ದಿನವ ನೋಡಕತ್ತಿ. ನಡಿ. ಏನಪ್ಪ ತಮ್ಮ ಹೊಂಟೆ ಬಿಟ್ಟಲ್ಲ, ಕ್ಯಾಮ್ರಾದ ಬ್ಯಾಗ್ ತಗೊಂಡು ಬಾರು, ಜಲ್ದಿ ಬಾ. ಹಸ್ಬೆಂಡು ನೀವು ಹೋಗಿರಿ, ನಾನು ತಗೊಂಡು ಎಲ್ಲಿ ನಡ್ಕೊ ಬಂದ್ರಿ ಇವ್ರು? ಬಂದು ಫೋಟೋ ಶೂಟಿಗೆ ಸೆಟಪ್ ಮಾಡಿ ಅಂದ್ರೆ ಯಾವ್ದೋ ಡೈನಿಂಗ್ ಟೇಬಲ್ ಸೆಟಪ್ ಮಾಡಿದಾರಲ್ಲ. ನಿಮ್ಗಿದು ಓಕೆನಾ? ಸರಿಯಾಗಿರೋರ್ನ ಇಟ್ಕೊಂಡ್ ಬಂದಿದ್ದೀರ ರೀ. ಹಸ್ಬೆಂಡು ನೀವು ಫೋಟೋ ತೆಗಿರಿ ಅಂದ್ರೆ ತೆಗಿಯಲ್ಲ ಅಂದ್ರಿ. ನಾವ್ ಬಂದ್ವಿ. ಅದಕ್ಕೆ ಈ ತರ ಬಟ್ಟೆ ಯಾಕೆ ಹಾಕೊಂಡಿದ್ದೀರಾ? ಇದು ಮದ್ವೆ ಫೋಟೋ, ಸೀರೆ ಉಟ್ಕೋಬೋದಿತ್ತಲ್ವಾ? ಮತ್ತೆ ನೀವು ಅವ್ರಿಗೆ ಹೇಳಿಲ್ವಾ? ನಾನ್ ಹೇಳ್ದೆ ಕಣೆ, ನನ್ ಹಿಂಗೆ ಬರೋದು ಇಷ್ಟ ಅಂದ್ಲು. ನಾನೇನ್ ಮಾಡ್ಲಿ? ನಿನ್ಗೇನಾದ್ರೂ ಪ್ರಾಬ್ಲಮಾ? ಇಲ್ಲ. ಮತ್ತೆ ಕಾಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಅಣ್ಣ ಎಲ್ಲಿ? ನಿನ್ನಣ್ಣ ನನಗೇನ್ ಗೊತ್ತಿರುತ್ತೆ? ಸರಿ, ನಾನು ಅಣ್ಣನ ಕರ್ಕೊಂಡ್ ಬರ್ತೀನಿ. ಏನಿದಲ್ಲ, ಕಾಲ್ ತೆಗಿ. ಇಷ್ಟೊಂದು ದುರಹಂಕಾರ ಒಳ್ಳೇದಲ್ಲ. ನೀನ್ ಮಾತ್ರ ನನ್ನನ್ ಗಟ್ಟಿಯಾಗಿ ತಪ್ಕೊಂಡು ಹೇಗ್ ಬೇಕೋ ಹಾಗೆ ಫೋಟೋಸ್ ತೆಗೆಸ್ಕೊಂಡೆ, ಅದ್ ತಪ್ಪಲ್ವಾ? ನಮ್ಮ ಬಾವನ್ ಕೈ ಹಿಡಿದು ನೀನ್ ಫೋಟೋ ತೆಗ್ಸ್ಕೊಳಕ್ ಮುಂದಾದ್ಯಲ್ಲ, ಅದ್ ತಪ್ಪಲ್ವಾ? ಸುಮ್ನೆ ಬೇಬಿ, ನೀನು ಮತ್ತೆ ನಿನ್ ತಂಗಿ ನೋಡಿ ಉರ್ಕೊಳ್ಳಿ ಅಂತ ಹಾಗೆ ಮಾಡಿದೆ. ನೀನ್ ಹಾಗೆ ಮಾಡಿದಕ್ಕೆ ನಾನು ಹಾಗೆ ಮಾಡಿದ್ದು ಸರಿ ಹೋಯ್ತಲ್ಲ? ಇಲ್ಲ, ಈಗ ತಾನೇ ಶುರುವಾಗಿದೆ, ಅದ್ ಹೇಗ್ ಸರಿ ಹೋಗುತ್ತೆ? ನೋಡು, ನನ್ನ ಬಗ್ಗೆ ನಿನ್ ಮನ್ಸಲ್ಲಿ ದ್ವೇಷ ಇದ್ರೆ ಅದಕ್ಕೆ ನಾನೇನು ಮಾಡಕ್ಕಾಗಲ್ಲ. ನೀನ್ ಮಾಡಿರೋ ಘನಾಂದಾರಿ ಕೆಲ್ಸ ಅಷ್ಟ್ ಈಸಿಯಾಗಿ ಮರೆಯಕ್ಕಾಗುತ್ತಾ ಮಿಸ್ಟರ್ ನರಸಿಂಹ? ನನಗೆ ನಿನ್ ಜೊತೆ ಮಾತಾಡಕ್ ಇಷ್ಟ ಇಲ್ಲ. ನಾನು ಡ್ರೆಸ್ ಚೇಂಜ್ ಮಾಡ್ಬೇಕು, ದಾರಿ ಬಿಡು. ಇಲ್ಲೇ ಚೇಂಜ್ ಮಾಡ್ಕೋ. ಯಾಕೆ, ನಾಚಿಕೆನಾ? ನಿನಗೆ ಹಿಂಸೆ ಆಗತ್ತೆ ಅಂತ ನಾನು ಹೊರಗೋಗಿ ಚೇಂಜ್ ಮಾಡ್ತಾ ಇರೋದು. ನನಗೆ ಯಾವ ನಾಚಿಕೆನೂ ಇಲ್ಲ. ಹಾಗಾದ್ರೆ ನನ್ ಕಣ್ ಮುಂದೆನೆ ಡ್ರೆಸ್ ಚೇಂಜ್ ಮಾಡ್ಕೋ. ಸ್ಟಾಪ್ ಇಟ್. ಬಟ್ಟೆ ಗಿಟ್ಟೆ ಚೇಂಜ್ ಮಾಡಿದ್ಯೋ ಇಲ್ಲೇ ಜೋರಾಗಿ ಕಿರ್ಚ್ಕೊಳ್ತೀನಿ. ನಿಮ್ ಮನೆಯವ್ರ ಮುಂದೆ ನಿನ್ ಮರ್ಯಾದೆ ತೆಗಿತೀನಿ, ನೋಡ್ತೀಯಾ? ಏಯ್ ಮೆಂಟ್ಲು, ನಿನ್ಗೆ ತಲೆಗಿಲೆ ಕೆಟ್ಟಿದ್ಯಾ? ಹೌದು, ನಾನು ಸೈಕೋ. ಸರಿ, ಈಗ ನಾನು ಏನ್ ಮಾಡ್ಬೇಕು? ನನ್ ಕಣ್ ಮುಂದೆನೆ ಕಾಣಿಸ್ಕೋಬೇಡ. ಜಸ್ಟ್ ಗೆಟ್ ಲಾಸ್ಟ್.
ಹಸ್ಬೆಂಡು ಇವತ್ತು ನಂಗೆ ತುಂಬಾ ಖುಷಿ ಆಗ್ತಿದೆ. ಯಾಕೆ ಫೋಟೋ ಶೂಟಲ್ಲಿ ನಿನ್ನ ಎತ್ಕೊಂಡೆ ಅಂತಾನ? ಇಲ್ಲ ಹಸ್ಬೆಂಡು, ನೀವು ನನ್ನ ಕೈ ಇಟ್ಕೊಳ್ಳೋದು ಎತ್ಕೊಳ್ಳೋದು, ನಾನು ನಿಮ್ಗೆ ತಪ್ಕೊಂಡು ಮುತ್ಕೊಡೋದು ಅದೆಲ್ಲ ಮಾಮೂಲಿ ಅಲ್ವಾ, ಅದೇನು ದೊಡ್ಡ ವಿಷಯನ? ಏನ್ರಿ ನೀವು ಈಗ ಮಕ್ಕೊಡ್ದಂಗೆ ಹೇಳ್ತೀರಾ? ಹಳ್ಳಿ ಜನ ಹೊರಟು ಅಂತ ಕೇಳಿದೆ, ಹಿಂಗೆ ಅಂತ ಗೊತ್ತಿರ್ಲಿಲ್ಲ. ಕೋಪ ಮಾಡ್ಕೋಬೇಡಿ ಹಸ್ಬೆಂಡು, ಸುಮ್ಮನೆ ಬಾಯಿ ಮಾತಿಗೆ ಹೇಳ್ದೆ ಅಷ್ಟೇ. ಅಲ್ಲ ರೀ, ಎಲ್ರ ಮುಂದೆ ತಪ್ಕೊಳೋದು ಮುತ್ಕೊಡೋದೆಲ್ಲ ಮಾಡ್ತಾ ಸುಮ್ಮನಿದ್ನಲ್ಲ, ಅವಾಗ ಕೆನ್ನೆಗೆ ಒಂದು ಬಾರಿಸಿದ್ರೆ ಚೆನ್ನಾಗಿರೋದು. ಹಸ್ಬೆಂಡು ನೀವು ತುಂಬಾ ಒಳ್ಳೆಯವರು, ಅದಕ್ಕೆ ನನ್ನ ಮೇಲೆ ಕೈ ಮಾಡಿಲ್ಲ. ಹಾಂ, ಎಲ್ರು ನನ್ನ ಒಳ್ಳೆತನ ದುರುಪಯೋಗ ಪಡ್ಸ್ಕೊಳ್ಳೋರೆ ಆಗೋದ್ರು. ಸರಿ, ನಾನು ಆ ಥರ ಮಾತಾಡಬಾರ್ದಾಗಿತ್ತು, ಹೋಗ್ಲಿ ಬಿಡಿ, ತಪ್ಪಾಯ್ತು. ಮಾಡೋದೆಲ್ಲ ಮಾಡಿ ಏನು ಆಗೇ ಇಲ್ಲ ಅನ್ನೋ ಥರ ತೇಪೆ ಹಚ್ಚಕ್ಕೆ ಬರ್ತಿದ್ದೀರಾ. ನಂಗೆ ಇದೆಲ್ಲ ಹಿಡಿಸ್ತಲ್ಲ ರೀ, ಈಗಿಂದೀಗಲೇ ಬೆಂಗಳೂರಿಗೆ ಹೊರಡ್ತಾ ಇದ್ದೀನಿ. ಬೇಡ ಹಸ್ಬೆಂಡು, ನೀವು ಈ ಥರ ಏಕಾಏಕಿ ಹೋದ್ರೆ ಮನೇಲಿ ಎಲ್ರಿಗೂ ಬೇಜಾರಾಗುತ್ತೆ. ನೋಡಿ, ಇವಾಗೇನು ನಿಮ್ಮನ್ನು ಮುಟ್ಬಾರ್ದಲ್ವಾ? ಮುಟ್ಟಲ್ಲ, ದೂರ ದೂರನೇ ಇರ್ತೀನಿ. ಯಾಕೆ ಹಸ್ಬೆಂಡು ನಗ್ತಿದ್ದೀರಾ? ಅದೇ ರೀ, ಏನೋ ಚಮಕ್ಕೊಳ್ಳೋಣ ಅಂತ ಸೀರಿಯಸ್ ಆಗಿ ಮಾತಾಡಿದ್ರೆ ಗಾಬರಿನೇ ಆಗ್ಬಿಟ್ರಲ್ಲ ನೀವು. ತಮಾಷೆ ಮಾಡ್ತಿದ್ರ? ಹೋಗಿ ಹಸ್ಬೆಂಡು, ನನ್ಗೆ ಎಷ್ಟು ಗಾಬರಿ ಆಯ್ತು ಗೊತ್ತಾ? ಕೇಳ್ದೆ ಹಂಗೆ ಸುಮ್ಮನೆ ಮನೆಯಿಂದ ಹೊರಟೋಗ್ತೀನಿ ಅಂತನಾ? ಎಲ್ಲರೂ ನಮ್ಮ ಜೋಡಿ ನೋಡಿ ಖುಷಿ ಪಡ್ತಿದ್ದಾರೆ. ನೀವು ಹಿಂಗ್ ತರ ಕೋಪ ಮಾಡ್ಕೊಂಡು ಬೆಂಗಳೂರಿಗೆ ಹೊರಟ್ರೆ ಏನ್ ಗತಿ? ಎದುರ್ಕೋಬೇಡಿ, ಎಲ್ಲ ಏನು ಮಾಡಲ್ಲ ಆಯ್ತಾ? ಏನೋಪ್ಪ, ನೀವು ಯಾವಾಗ ಖುಷಿಯಾಗಿರ್ತೀರಾ, ಯಾವಾಗ ಕೋಪ ಮಾಡ್ಕೋತೀರಾ, ಏನು ಗೊತ್ತಾಗಲ್ಲ. ಮನುಷ್ಯ ಅಂದ್ಮೇಲೆ ಒಂದೇ ಥರ ಇರಬಾರ್ದು ರೀ. ಕಾಲಕ್ಕೆ ಪ್ರಕೃತಿ ಬದಲಾಗೋ ಥರ ನಾವು ಬದಲಾಗ್ತಾ ಇರ್ಬೇಕು. ಹಸ್ಬೆಂಡು ಆ ಥರ ಎಲ್ಲ ಹೇಳ್ಬೇಡಿ, ನೀವು ಯಾವಾಗಲೂ ಒಂದೇ ಥರ ಇರಬೇಕು. ವಾ, ಹೌದಾ? ಬೆಳ್ಕೊಡೋ ಸೂರ್ಯನ ಥರ, ಹುಣ್ಣಿ ಮೇಲೆ ಕಾಣೋ ಚಂದ್ರನ ಥರ, ಆಕಾಶದಲ್ಲಿರೋ ನಕ್ಷತ್ರ ಥರ ನೀವು ಯಾವಾಗಲೂ ಹೊಳಿತಾ ಇರಬೇಕು. ಮತ್ತೆ ಮಾಡ್ತಿದ್ದೀರಾ? ಸಾರಿ ಹಸ್ಬೆಂಡು, ಗೊತ್ತಾಗ್ಲಿಲ್ಲ. ಓಹೋ, ಹೌದೇನು? ಅಷ್ಟೇ ಅಲ್ಲ, ಅತ್ತಿಗೆಗೆ ಅಣ್ಣ ಮೇಲೆ ಪ್ರೀತಿ ಇದೆ ಅಂತ ಫೋಟೋ ಶೂಟಲ್ಲೂ ಗೊತ್ತಾಯ್ತಲ್ವಾ? ಏನು ಹೇಳ್ತಿದ್ದೀರಾ? ಒಟ್ಟಿಗೆ ಫೋಟೋ ತೆಗೆಸ್ಕೊಂಡ್ರು ಅಂದ ತಕ್ಷಣ ಅವ್ರಿಗೆ ನಿಮ್ಮ ಅಣ್ಣನ ಮೇಲೆ ಪ್ರೀತಿ ಹುಟ್ಟಿದೆ ಅನ್ಕೊಳ್ಳೋದು ತಪ್ಪಾಗುತ್ತೆ. ಹಂಗಂತೀರಾ? ನಾವೆಲ್ಲ ಇದೀವಿ ಏನಾದರೂ ಅನ್ಕೊಳ್ತೀವಿ ಅಂತ ಅವ್ರು ಸೈಲೆಂಟಾಗಿ ಫೋಟೋ ಶೂಟ್ ಮಾಡಿಸ್ಕೊಂಡ್ರು ಅಂತ ಅನ್ನಿಸ್ತು. ಹೌದಾ? ಇದೆಲ್ಲ ನಿಮ್ಗೆ ಗೊತ್ತಾಗತ್ತಾ? ಕೆಲವರು ಜಾತಕ ನೋಡಿ ಜ್ಯೋತಿಷ್ಯ ಹೇಳ್ತಾರೆ, ಇನ್ನು ಕೆಲವರು ಕೈ ನೋಡಿ ಭವಿಷ್ಯ ಹೇಳ್ತಾರೆ. ನಾವು ಮುಖ ನೋಡಿ ಅವ್ರ ಬಂಡವಾಳ ಏನಂತ ಹೇಳ್ಬಿಡ್ತೀವಿ. ಹೌದಾ ಹಸ್ಬೆಂಡು? ಸರಿ, ನನ್ನ ಮುಖ ನೋಡಿ ಹೇಳಿ. ನೀವು ತುಂಬ ಒಳ್ಳೆಯವರು ನನಗಿಂತಲೂ. ಇಲ್ಲ ಹಸ್ಬೆಂಡು, ನೀವು ತುಂಬ ಒಳ್ಳೆಯವರು ನನಗಿಂತ. ಸರಿ, ಎಲ್ಲಿ ಹೊರಟ್ರಿ? ಬಟ್ಟೆ ಒಗಿಬೇಕು ಹಸ್ಬೆಂಡು. ಸರಿ ರೀ, ನಾನು ಬಂದೆ.